ಸಿನಿಮಾ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೇಳಿದ್ದೀರಾ. ನನಗೆ ಎಷ್ಟರ ಮಟ್ಟಕ್ಕೆ ಯಾವ ಪ್ರಶ್ನೆನ ಆನ್ಸರ್ ಮಾಡೋಕ್ಕಾಗುತ್ತೆ ಅದನ್ನು ಮಾತ್ರ ನೋಡಿ ಆನ್ಸರ್ ಮಾಡಿರ್ತೀನಿ. ಅಂಜನಿ ಪುತ್ರನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು ಅಂದರೆ, ಮೊದಲನೇದಾಗಿ ಅದೊಂದು ಒಳ್ಳೆ ಸಿನಿಮಾ ಆಗಿತ್ತು. ಒಂದು ತಮಿಳು ಸಿನಿಮಾ ರೀಮೇಕ್ ಆಗಿದ್ರು ಆ ಸಬ್ಜೆಕ್ಟ್ ಚೆನ್ನಾಗಿತ್ತು. ಜೊತೆಗೆ ಅದನ್ನು ಡೈರೆಕ್ಟ್ ಮಾಡುವಂಥ ಮನುಷ್ಯ ಯಾರು ಅಂತ ಹರ್ಷ. ಸೊ ಹರ್ಷ ತಕ್ಕಮಟ್ಟ ಚೇಂಜಸ್ಸು, ನಂತರ ಸಿನಿಮಾನ ಚೆನ್ನಾಗಿ ತೆಗಿತಾರೆ ಅನ್ನೋ ಒಂದು ನಂಬಿಕೆಯಿಂದ ಹೇಳಿ ಆ ಪಿಕ್ಚರ್ನ ಒಪ್ಕೊಂಡಿದ್ದು. ಅಂಜನಿ ಪುತ್ರ ಅಲ್ಲಿ ಏನೇನು ಸಿಗುತ್ತೆ ಅಂದರೆ, ಅಂಜನಿ ಪುತ್ರ ಅಲ್ಲಿ ಸಾಕಷ್ಟು ಮನೋರಂಜನೆ, ತುಂಬ ಒಳ್ಳೆ ಹಾಡುಗಳು, ತುಂಬ ಒಳ್ಳೆ ಫ್ಯಾಮಿಲಿ ಡ್ರಾಮಾ ಇರೋವಂಥ ಸನ್ನಿವೇಶಗಳು, ನಂತರ ಕಾಮಿಡಿ, ಎಂಟರ್ಟೈನ್ಮೆಂಟ್, ಒಂದು ಸಿನಿಮಾದಲ್ಲಿ ಏನೇನು ಬೇಕು ಒಂದು ಫುಲ್ ಮೀಲ್ಸ್ ಆ ಸಿನಿಮಾದಲ್ಲಿ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಹರ್ಷನ್ ಜೊತೆ ಕೆಲಸ ಮಾಡಿದ ಅನುಭವ ತುಂಬ ಚೆನ್ನಾಗಿತ್ತು. ಏನಂದರೆ ಹರ್ಷನ ಪರಿಚಯ ನನಗೆ ಹೊಸತಲ್ಲ. ಹರ್ಷ ನನಗೆ ಪರಿಚಯ ಆಗಿ ಸುಮಾರು ಬಹುಶಃ ಆಲ್ಮೋಸ್ಟ್ 16-17 ವರ್ಷ ಆಗಿದೆ. ಸೊ ಅಭಿ ಸಿನಿಮಾ ಮಾಡಿದಾಗಿಂದ, ಅಭಿ ಸಿನಿಮಾ ಮಾಡೋಕ್ಕೆ ಮುಂಚೆ ಅವನು ಡಾನ್ಸರ್ ಆಗಿದ್ದಾಗಲಿಂದನೂ ನನಗೆ ಹರ್ಷನ ಪರಿಚಯ. ಸೊ ಹರ್ಷ ನಂತರ ಕೊರಿಯೋಗ್ರಾಫರ್ ಆದಮೇಲೆ ನಾವು ಸಾಕಷ್ಟು ಹಾಡುಗಳು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗೇ ಇತ್ತು. ಸುಮಾರು ಹಾಡುಗಳು ಜೊತೆಗೆ ನಾವು ಕೆಲಸ ಮಾಡಿರೋದ್ರಿಂದ ಈ ಸಿನಿಮಾ ಮಾಡ್ಬೇಕಾದ್ರೆ ಏನೋ ಒಂದು 20-30 ಹಾಡು ಜೊತೆಗೆ ತೆಗೆದಂಗಿತ್ತು. ಅಂದರೆ ಒಳ್ಳೆ ಫ್ರೆಂಡ್ಸು. ಸೊ ತುಂಬ ಕಂಫರ್ಟಬಲ್ ಆಗಿರ್ತಿತ್ತು ಸೆಟ್ಟಲ್ಲಿ. ಸೊ ಐ ವುಡ್ ಬಿ ಕಂಫರ್ಟಬಲ್ ಥ್ರೂ ಔಟ್ ದ ಫಿಲ್ಮ್. ರಮ್ಯಾ ಕೃಷ್ಣನ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ರಮ್ಯಾ ಕೃಷ್ಣನ್ ಅವರ ದೊಡ್ಡ ಫ್ಯಾನ್ ನಾನು. ಅವ್ರ ಮುಂಚೆಯಿಂದನೂ ತುಂಬ ಇಷ್ಟಪಟ್ಟಿದ್ದೀನಿ. ಅವ್ರು ಮಾಡಿರೋಂಥ ಸಿನಿಮಾಗಳಿರ್ಬೋದು, ಪರಭಾಷೆಗಳಲ್ಲಿ ಅಂದರೆ ತಮಿಳಲ್ಲಿ, ತೆಲುಗಲ್ಲಿ, ಕನ್ನಡದಲ್ಲಿ ಕೂಡ. ರಮ್ಯಾ ಕೃಷ್ಣನ್ ಅವ್ರ ಜೊತೆ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡೋದೇ ಒಂದು ದೊಡ್ಡ ಸಂತೋಷ ಪಡುವಂಥ ವಿಷಯ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಅವ್ರುಗಳನ್ನ ನೋಡಿ ತುಂಬ ಖುಷಿಪಟ್ಟು ಒಳ್ಳೆಯ ಫೇವ್ರೆಟ್ ಹೀರೋಯಿನ್ ಅಂತ ನಾವು ಅನ್ಕೊತಾ ಇದ್ವಿ. ಸೊ ಈ ಸಿನಿಮಾದಲ್ಲಿ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು. ಕಷ್ಟ ಅಂತ ನಾನು ಯಾವುದು ನಾನು ಒಂದು ಕ್ಯಾಮರಾ ಮುಂದೆ ಆಗಲಿ ಅಥವಾ ಯಾವುದೇ ಒಂದು ಇಂಟರ್ವ್ಯೂಗಳಲ್ಲಿ ಹೇಳಿಲ್ಲ. ಯಾಕಂದರೆ ಕಷ್ಟಪಡೋದು ನಮ್ಮ ಕರ್ತವ್ಯ. ಯಾಕಂದರೆ ನಾವಿರೋದೇ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ, ನಿಮ್ಮನ್ನು ಮನೋರಂಜಿಸೋಕ್ಕೆ. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಕೆಲಸ ಅಷ್ಟೇ. ಸಿನಿಮಾದಲ್ಲಿ ಸಾಕಷ್ಟು ಫೈಟ್ ಇದೆ. ಸೊ ಒಂದು 5ಕ್ಕಿಂತ ಹೆಚ್ಚು ಫೈಟ್ಸ್ ಇದೆ. ತುಂಬ ಒಳ್ಳೆ ಪ್ರಶ್ನೆ. ಈ ಸಿನಿಮಾದಲ್ಲೂ ಡಾನ್ಸ್ ಸಾಕಷ್ಟಿದೆ. ನೀವು ನೋಡಿ, ನೀವು ಡಿಸೈಡ್ ಮಾಡಬೇಕು ನೀವು ಯಾವ ರೀತಿ ಇಷ್ಟಪಡ್ತೀರ ಅಂತ. ನೀವು ನೋಡಿ, ನೀವು ಮೆಚ್ಚುಗೆ ಮಾಡಿ, ನೀವು ಕೊಡುವಂಥ ಒಂದು ಜೈಕಾರದಲ್ಲಿ ನಾವು ಸಂತೋಷ ಪಡ್ತೀವಿ. ಅಂಜನಿ ಪುತ್ರ ಸಿನಿಮಾದಲ್ಲಿ ನಾನು ತುಂಬ ಇಷ್ಟಪಟ್ಟಂಥ ಹಾಡಂದ್ರೆ, ಚಂದ 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 ನನ್ನ ಹೆಂಡತಿ, ನನ್ನಂಥ ಗಂಡನಿಗೆ ಅವಳೇ ಆಸ್ತಿ. ಈ ಹಾಡಿನ ಲಿರಿಕ್ ಅಂದರೆ, ಈ ಹಾಡು ನನಗಿಂತ ತುಂಬ ಚೆನ್ನಾಗಿ ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ. ಸೊ ನನಗೆ ಆ ಹಾಡು ತುಂಬ ಫೇವ್ರೇಟ್ ಆದ ಹಾಡು. ಮೂವಿ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಡೇಟ್ ಇನ್ನೂ ಡಿಸೈಡ್ ಆಗಿಲ್ಲ, ಬಟ್ ಆದಷ್ಟು ಬೇಗ ನಿಮ್ಮ ಮುಂದೆ ಇರುತ್ತೆ. ಅಂಜನಿ ಪುತ್ರ ಸಿನಿಮಾ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಈ ಸಿನಿಮಾಗೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ಪ್ರೋತ್ಸಾಹ ತುಂಬ ಮುಖ್ಯ. ಯಾಕಂದರೆ ನಾವು ದೇವರು ಅಂತ ನಂಬಿರೋದೇ ಅಭಿಮಾನಿ ದೇವರುಗಳನ್ನ. ಸೊ ನೀವು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ, ನೀವು ಇಷ್ಟಪಡ್ತೀರ ಅಂತ ನಾವು ಭಾವಿಸ್ತೀವಿ. ಇದೇ ರೀತಿ ಕನ್ನಡ ಸಿನಿಮಾಗೆ ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ. ಪ್ರಶ್ನೆಗಳು ತುಂಬ ಜಾಸ್ತಿ ಇದೆ, ನಾನೊಂದಷ್ಟು ಮಾತ್ರ ಆನ್ಸರ್ ಮಾಡಿದ್ದೀನಿ. ಆಗಾಗ ಖಂಡಿತವಾಗ್ಲೂ ನನ್ನ ಫೇಸ್ಬುಕ್ ಪೇಜಲ್ಲಿ ಬಂದು ನಿಮಗೆಲ್ಲರಿಗೂ ಆನ್ಸರ್ ಮಾಡ್ತೀನಿ. ಹೇಗಿದ್ರೂ ಈಗ ಆ್ಯಕ್ಟಿವ್ ಆಗಿದ್ದೀನಲ್ಲ. ಸೊ ದಟ್ ಸೇಸ್ ಇಟ್ ಆಲ್. ಆದಷ್ಟು ಬೇಗ ನಿಮ್ಮ ಪ್ರಶ್ನೆಗಳಿಗೆ ಆವಾಗ ಬಂದು ಉತ್ತರಿಸ್ತಾ ಇರ್ತೀನಿ. ಓಕೆ.